ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂರು ಹತ್ಯೆ ಸ್ವತಃ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ ಬೆಳ್ಳಂಬೆಳಗ್ಗೆ ಅಟ್ಟಹಾಸವನ್ನು ಮೆರೆದಿದ್ದಾನೆ ಆರೋಪಿ ಪ್ರಶಾಂತ್. ಮೊದಲು ಮಾವನನ್ನ ಹಾಲ್ನಲ್ಲಿ ಹತ್ಯೆ ಮಾಡಿರೋದು ಪಾಪಿ ಪ್ರಶಾಂತ್, ಜೊತೆಗೆ ಮಚ್ಚಿನಿಂದ ತಲೆಗೆ ಹೊಡೆದಿದ್ದಾನೆ. ನೀವು ಗಮನಿಸಬಹುದು, ಮನೆಯ ಮುಂಭಾಗಿಲಿನಿಂದ ಅಲ್ಲಿ ತಾಯಿ ಮತ್ತು ಅಜ್ಜಿಯನ್ನು ಹತ್ಯೆ ಮಾಡಿರುವಂತಹ ಪ್ರಕರಣ ಇದು. ಅಜ್ಜಿಯ ಮುಖದ ಗುರುತು ಕೂಡ ಪತ್ತೆ ಆಗ್ತಾ ಇಲ್ಲ, ಆ ಮಟ್ಟಿಗೆ ಪ್ರಶಾಂತ್ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ. ತಾಯಿಯ ಕುತ್ತಿಗೆ ಭಾಗಕ್ಕೆ ಮಚ್ಚಿನಿಂದ ಕೊಚ್ಚಿ ಹತ್ಯೆ ಮಾಡಿರುವುದು. ಮಾನಸಿಕ ಖಿನ್ನತೆಯಿಂದ ಈ ಪ್ರಶಾಂತ್ ಬಳಲ್ತಾ ಇದ್ದ ಅನ್ನುವಂಥ ಮಾಹಿತಿ ಇದೆ. 34 ವರ್ಷ ವಯಸ್ಸಾಗಿತ್ತು, ಮದುವೆ ಏನೂ ಆಗಿಲ್ಲ. 5 ವರ್ಷದಿಂದ ಮಾನಸಿಕ ಖಿನ್ನತೆ, ಅದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿರ್ತಾರೆ. ಹೀಗೊಂದಷ್ಟು ಮಾಹಿತಿ ಲಭ್ಯವಾಗಿದೆ. ಇನ್ನು ಪ್ರಶಾಂತ್ ತಂದೆ ಸದ್ಯ ಮನೆಯಲ್ಲಿರಲಿಲ್ಲ, ಇಲ್ಲಾಂದರೆ ಅವ್ರದ್ದು ಕೂಡ ಹತ್ಯೆ ಆಗ್ತಿತ್ತು ಏನೋ, ಯಾವ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು ಏನೋ, ಅದರ ಬಗ್ಗೆ ಅವರೇ ಸ್ವತಃ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಹತ್ಯೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗುವಂಥ ಎಲ್ಲ ಪ್ರಯತ್ನದಲ್ಲಿದ್ದ ಈ ಪ್ರಶಾಂತ್, ಆದರೆ ಏನೋ ಸದ್ದಾಯಿತು ಅಂತ ಬಂದು ನೋಡಿದಾಗ ಇಂಥ ಕೆಲಸ ಆಗಿರುತ್ತೆ. ಆ ಸಂದರ್ಭದಲ್ಲಿ ನೆರೆಹೊರೆಯವರು ಹೊರಗಿಂದ ಲಾಕ್ ಮಾಡಿಬಿಟ್ಟಿದ್ದಾರೆ, ಚಿಲ್ಕ ಹಾಕಿಬಿಟ್ಟಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗಿದೆ, ತಾನೆಲ್ಲೂ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥೇಳಿ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನುವಂಥ ಆತಂಕದಲ್ಲಿ ಆತ ಕೂಡ ಸಾವಿಗೀಡಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ, ಅಥವಾ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ.